ವಾಟರ್, ಹಿಂದೆ ಇರೋದು ಆ ಕಡೆ ಬೀಚ್ ಅಂದರೆ ಸಾಲ್ಟ್ ವಾಟರ್. ಮಧ್ಯದಲ್ಲಿ ಫುಲ್ ಮರಳು ಭೂಮಿ. ಸ್ವೀಟ್ ವಾಟರ್, ಸಾಲ್ಟ್ ವಾಟರ್. ಇದು ಮರಳು ಭೂಮಿ. ಇದರಲ್ಲಿ ಒಂಟೆಗಳೆಲ್ಲ ಇದೆ, ಕುದುರೆಗಳೆಲ್ಲ ಇದ್ದಾವೆ. ಇದು ಅರೇಬಿಯನ್ ಸಿ. ಇದು ಇದು ಯಾವ ವಾಟರ್ ಅಂದ್ರೆ ಅವರು ನದಿ ಅಲ್ಲ ಬುಲ್ಲು, ಅದು ಅರೇಬಿಕ್ ಹೇಳಿದ್ರು. ಇದು ನೈರಾ ರಿವರು, ಅದು ಅರೇಬಿಕ್ ಸಿ. ಎಸ್ 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 ಎಸ್. ಬಾರ್ಗೇನ್ ಮಾಡ್ತಾ ಇದೀವಿ. ಅವರು ಒಂದು ರೈಡ್ಗೆ 300 ಕೇಳ್ತಿದ್ದಾರೆ, ನಾವು 150 ಕೇಳ್ತಾ ಇದೀವಿ. ಅಯ್ಯೋ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ. ಆದರೆ ಆ್ಯಕ್ಚುಲಿ ಪ್ರಾಣಿ ಮೇಲೆ ಕುತ್ಕೊಳ್ಬಾರ್ದು, ಒಂಥರ ಮನಸ್ಸಲ್ಲಿ ಬೇಜಾರಾಗ್ತಿದೆ. ಪ್ರಾಣಿ ಮೇಲೆ ಕುತ್ಕೊಂಡು ಸವಾರಿ ಮಾಡಿ ಅದಕ್ಕೆ ನೋವು ಮಾಡಿದೆ ಅಂತ. ಬಟ್ ಆದರೆ ಎಲ್ಲೋ ಮೂಲೆಯಲ್ಲಿ ಎಂಜಾಯ್ ಮಾಡಿದೆ ಅಂತಲೂ ಫೀಲ್ ಆಗ್ತೈತೆ. ತಪ್ಪಾಯಿತು ಪ್ರಾಣಿಗಳಿಗೆ, ತಪ್ಪಾಯಿತು ಹೊಟ್ಟೆ ತಪ್ಪಾಯಿತು. ಹೋಗೋದು. ಇವಾಗ ನಮ್ಮ ಮಧು ಅಣ್ಣ ಬರೀ ಫೋಟೋ ತಗೊಳ್ಳೋಕ್ಕೆ ಅಂತ ಹತ್ಕೊಂಡಿದ್ದಾರೆ. ಇವ್ರು ಫೋಟೋ ತೆಗಿತಿದ್ದಾರೆ, ಇವರಿಬ್ರು ಜಗಳ ಆಡ್ತಿದ್ದಾರೆ. ಈ ಅಂಕಲ್ ಬನ್ನಿ ಬನ್ನಿ ತಿನ್ನಿ ಅಂತ ಕರೀತಾರೆ. ಎಲ್ಲಿ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರ್ತಾರೆ. ನಾನಂದರೆ ಇಷ್ಟ ಅವ್ರಿಗೆ, ಈ ಅಣ್ಣಗೆ ನಾನಂದರೆ ಇಷ್ಟ, ಲವ್ ಜಾಸ್ತಿ. ಓಕೆ, ನಾನು ಕುದ್ರೆ ಪಾಪ ಬೈತವ್ರೆ. ಕಮ್ಮಿ ಕರ್ದೋ ಭಯ್ಯ ಪ್ಲೀಸ್. ಅದು ಒಂದು ಪೈನಾಪಲ್ಗೆ 100 ರುಪೀಸು. ಆ್ಯಕ್ಚುಲಾಗಿ ವರ್ತು 100 ರುಪೀಸ್ ಕೊಡ್ಬೋದು. ಆ್ಯಕ್ಚುಲಿ 100 ರುಪೀಸ್ ಕೊಡ್ಬೋದು. ಒಂದು ಫುಲ್ ಪೈನಾಪಲ್ಗೆ ಅವ್ರು 100 ರುಪೀಸ್ ಹೇಳ್ತಿದ್ದಾರೆ. ನಾನು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಕಮ್ಮಿ ಕೊಡ್ತಾ ಇಲ್ಲ. ನೀನು ಅದು ಮಾಡಬೇಕಾದ್ರೆ ಆ ಸಾಂಗ್ ಇವಾಗ ಹತ್ತುತ್ತಾ ಇದ್ದಾರೆ ಮಿಸ್ಟರ್ ಮಸಾಣದ ಹೂವು. ನೋಡಿ ಗಾಯ್ಸ್, ಸಾರಿ ನೋಡಿ ಗಾಯ್ಸ್, ಮಸಾಣದ ಹೂವು ಹತ್ತುತ್ತಾ ಇದ್ದಾರೆ ಇವಾಗ. ರೆಡಿ, ಕುದುರೆನೇ ಇವ್ರು ಓಡಿಸುತ್ತೋ ಇಲ್ಲ ಇವರೇ ಕುದುರೆ ಓಡಿಸ್ತಾರೋ ಗೊತ್ತಿಲ್ಲ. ಏನಾರು ಡೈಲಾಗ್ ಹೊಡೀರಿ, ಹೆಂಗಿರುತ್ತೆ ಫೀಲು ಮ್ಯಾಮ್? ಹೆಂಗಿದೆ ಫೀಲು?
ಕಡೆ ಬಂದರೆ ಸ್ವೀಟು, ಈ ಕಡೆ ಸಾಲ್ಟು. ಪ್ರಾಣಿ ಮೇಲೆ ಯಾವತ್ತೂ ಕುತ್ಕೋಬಾರ್ದು, ಅದು ಪಾಪ, ಯಾಕೆ ಇದು ಮಾಡ್ತೀರಾ? ಅದನ್ನ ಕೆಳಗಡೆ ಹೆಡ್ಲೈನ್ಸ್ ಅಲ್ಲಿ ಹಾಕಿರ್ತಾರೆ, ಇವ್ರು ಮಾತ್ರ ಹೋಗ್ತಾ ಇರ್ತಾರೆ. ಆಕ್ಚುಲಿ ಪ್ರಾಣಿ ಹಿಂಸೆ ಮಹಾಪಾಪ. ಇದನ್ನ ಹೇಳೋಕ್ಕೋಸ್ಕರ ಮಾತ್ರ ಅದಕ್ಕೆ ಹೇಳ್ತಾ ಇದ್ದಾರೆ. ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಪಾಪ ಕುದುರೆ ನೋಡಿ ಅಲ್ಲಿ ಬೇಜಾರಾಗಿದೆ, ಇವ್ರು ಮಾತ್ರ ಖುಷಿಯಾಗಿದ್ದಾರೆ. ನೋಡಿ ಗಾಯ್ಸ್, ನಿಮ್ಮ ಮಸಾಣದ ಹೂವು. ಬ್ರಷ್ ಮಾಡ್ತೈತ ಅದು? ಇಲ್ಲ ತಿಂತಾ ಇರೋದು. ಅದನ್ನೇನು ತಿನ್ನುತ್ತೆ? ಆ್ಯಕ್ಚುಲಿ ಸಖತ್ತಾಗಿತ್ತು. ಒಂಟೆ ರೈಡು ಮತ್ತು ಕುದುರೆ ರೈಡು ಕೂಡ ಹೋಗಿದ್ದೆ. ಬಟ್ ಆದರೆ ಏನಂದರೆ ಪ್ರಾಣಿ ಹಿಂಸೆ ಮಾಡಬಾರ್ದು. ಆ್ಯಕ್ಚುಲಿ ನಾನು ತಪ್ಪು ಮಾಡಿದೆ, ಬಟ್ ಆದರೆ ನಾನು ದಡ್ಡಿ ಥರ ತಪ್ಪು ಮಾಡಿರೋ ಥರ ಯಾರೂ ತಪ್ಪು ಮಾಡಬೇಡಿ. ಪ್ರಾಣಿನ ಅದಾಗದೆ ಅದು ಸೆಲ್ಫಿಗೆ ಬಿಡಕ್ಕೆ ಬಿಡಿ. ಸೊ ಇಷ್ಟು ಹೇಳಿ ನಾವು ಇಲ್ಲಿಂದ ಓಡ್ತಾ ಇದ್ದೀವಿ. ಅರೇಬಿಯನ್ ಸಿ ನೋಡಾಯಿತು, ಮತ್ತು ಸೀ ವಾಟರ್, ಸಾಲ್ಟ್ ವಾಟರ್ ಕೂಡ ನೋಡಾಯಿತು. ಸೊ ಇವಾಗ ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಿಂಗೆ ಹೊಡ್ತೀವಿ ಅಷ್ಟೇ. ಈಗ ಹಾಕೊಂಡ್ಬಿಟ್ಟು ಹೊಡ್ತೀವಿ. ಸೊ ಇವಾಗ ಬೋಟ್ಗೆ ಬಂದ್ವಿ, ಮತ್ತೆ ಹೊರಡುವಂಥ ಸಮಯ. ಇಷ್ಟೇನಾ? ಟೈಮ್ ಆಗೋಯ್ತಾ? ಬಂದಿದ್ದ ರೂಟಲ್ಲಿ ರೌಂಡ್ ನೋಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಕೇರಳ ಸ್ಟೋರಿ. ಇದು ಕೇರಳ ಸ್ಟೋರಿ. ಬೆಂಗಳೂರು ಕೇರಳ. ಯಾತ್ರೆ ಕರ್ಕೊಂಡೋಗಿ ನೋಡಿ ಅಷ್ಟೇ ಅನ್ಸುತ್ತೆ. ನಮ್ಮ ಮನಸ್ಸೆಲ್ಲ ಬಾರೋಗ್ಬಿಡ್ಕಣೆ ಹತ್ರ ಹೋದ್ರೆ. ನಮ್ಮ ಬೋಟಿಂಗ್ ಮುಗೀತು. ಬೋಟಿಂಗ್ ಪಯಣ ಮುಗೀತು. ಕೇರಳ ಟ್ರಿಪ್ ಪಾರ್ಟ್ 1 ಫಿನಿಶ್ಡ್. ಪಾರ್ಟ್ 1 ಫಿನಿಶ್ಡ್. ಪಾರ್ಟ್ 2 ಹೋಗ್ತಾ ಇದೀವಿ ಇವಾಗ. ಸರ್ಪ್ರೈಸ್ ಅದು. ಬ್ಯಾಡ್ ಗರ್ಲ್, ಬ್ಯಾಡ್ ವರ್ಡ್ಸ್. ನಾನಿಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಅಣ್ಣ ಡ್ರಿಪ್ಸ್ ಹೊಡಿತಾ ಇಲ್ಲ, ಡ್ರಿಫ್ಟ್ ಹೊಡಿತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಏನು ಹೇಳ್ತಾರಲ್ಲ, ಅದು ಹಿಂಗೆ ಹೊಟ್ಟೋಗ್ತಾರಲ್ಲ, ಅದೇನು ಹೇಳ್ತಾರಲ್ವಾ, ಮಲ್ಕೊಂಡೇ ಇರ್ತಾರಲ್ವಾ, ಏನು ಹೇಳ್ತಾರೆ? ಡಿಪ್ಲೊಮ್ಯಾಟಿಕ್ಕು. ಡ್ರಿಫ್ಟ್ ಹೊಡಿತಾ ಇಲ್ಲ. ಬಾಯ್ ಬಾಯ್ ಬೋಟ್, ಬಾಯ್ ಬಾಯ್. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ? ಟೆಂಪಲ್, ಬೀಚ್ ಟೆಂಪಲ್. ಸೊ ಚಲೋ. Oh my God.
ತಗೊಳ್ಳೋದು ಬೆಸ್ಟ್. ಅದು ಪದ್ಮನಾಭ ಟೆಂಪಲ್ಗೆ ಹೋಗೋಕ್ಕೆ ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ, ಬರೀ ಸ್ಯಾರಿ ಮಾತ್ರ, ಚೂಡಿದಾರ್ ಕೂಡ ಅಲೋ ಇಲ್ಲ. ಬಾಯ್ಸು ಬರೀ ಪಂಚೆ ಮಾತ್ರ. ಸೊ ನಮ್ಮ ಗರ್ಲ್ಸು ಏನು ಹೇಳಿ ಓಪನ್ ಇದ್ರೆ ನಾವು ಹೋಗೋಕ್ಕಾಗಲ್ಲ. ಮತ್ತು ಇವ್ರು ಏನಕ್ಕೆ ಸ್ಯಾರಿ ತಗೊತವ್ರೆ? ಏನಕ್ಕೆ ಸ್ಯಾರಿ ತಗೊತಾ ಇದ್ದೀರಾ? சேட்டா ಇಲ್ಲೇ ತಗೊಳ್ಳೋಣ ಅಂತ ಅಷ್ಟೇ. சாரீஸ் எல்லாம் காட்டுங்க, இவங்க எதுவுமே பார்த்து எடுத்துப்பாங்க. ಏನಂತೆ ಇವಣ್ಣ ನನಗೆ ಗಾಸಿಪ್ ಹೇಳ್ಕೊಡ್ತವ್ರೆ. ಸ್ಯಾರಿ ತಗೊಳಕ್ ಬಿಟ್ಟಿಲ್ಲ ನಮ್ಮ ಸರ್ರು ಅಂತ ಹೇಳ್ಬಿಟ್ಟು ವ್ಲಾಗ್ ವಿಡಿಯೋ ಮಾಡೋ ಅಂತ ಹೇಳ್ತವ್ರು ಇವರೇ. ನಿಮ್ಮ ಮನ್ಸಿಗೆ ಬರೋ ಮಾತು ನನ್ನ ಹೆಸರು ಹೌದಾ? ನನ್ನ ಮೇಲೆ ನಾನೇ ಇಟ್ಟು ಹೇಳಿ ಅಣ್ಣ. ಸರಿ ಆಯಿತು. ನಾಶಮ ಬನ್ನಿ. Wow! Look at the beauty of Kerala. Oh my God. ಹೆವಿ ಬಿಸಿಲು, ಹೆವಿ ಡಿಹೈಡ್ರೇಟ್ ಆಗಿದೆ. ಆ್ಯಕ್ಚುಲಿ ಫ್ಲಿಕ್ಸ್ ಬಂದ್ಬಿಟ್ಟು ಸಣ್ಣ ಆಗೋಕ್ಕೆ ಅಂತ ಹೇಳ್ಬಿಟ್ಟು ತಗೊತಾರೆ. ಸೊ ನಾನು ತುಂಬ ದಪ್ಪ ಇದ್ದೀನಿ. ಸೊ ಇದನ್ನು ಒಂದೇ ಸಿಪ್ಪಲ್ಲಿ ಕುಡಿಬೇಕು, ಬಿಟ್ಟು 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 ಕುಡಿಬಾರ್ದು. ಓಯ್ ಕುಡ್ದಾ? ಚೆನ್ನಾಗಿತ್ತಾ? ಟಾನಿಕ್ ಥರ ಇದೆಯಾ? ಶೆಕೆನಾ? ಚಳಿ ಆಗ್ತಿದ್ಯಾ? ನಮ್ಮ ಬಾಯ್ಸು ನಮಗೋಸ್ಕರ ಊಟ ತೊಗೊಂಬರಕ್ಕೆ ಹೋಗಿದ್ದಾರೆ. ಈಗ ನನ್ನ ಸರ್ದಿ. ಇದು ಆ್ಯಕ್ಚುಲಿ ಒಂದೇ ಸಿಪ್ಪಲ್ಲಿ ಕುಡಿಬೇಕು. ಊಟಕ್ಕೆ ಅರ್ಧ ಅವರ್ ಮುಂಚೆ ಕುಡಿಬೇಕು. ಆ್ಯಕ್ಚುಲಾಗಿ ನಾನು ಕುಡಿತಾ ಇರೋದಲ್ಲ, ದಿವ್ಯಾ ಕುಡಿತಾ ಇರೋದು. ಅವ್ರ ಹತ್ರ ಒಂದು ಈಸ್ಕೊಂಡೆ ನಾನು, ಕುಡಿ ನಾನು ಟ್ರೈ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದು 90 ಡೇಸ್ ಚಾಲೆಂಜು. ನೀವು ಸುಮ್ಮನೆ ಈಸ್ಕೊಂಡು 1 ತಿಂಗಳು 10 ದಿನ ಆ ಥರ ಎಲ್ಲ ಯೂಸ್ ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ. ಸೊ 90 ಡೇಸ್ ನೀವು ರೆಗ್ಯುಲರಾಗಿ ತೊಗೊಬೇಕು. ರೇಖಾ ಟೇಬಲ್ ಕ್ಲೀನ್ ಮಾಡೋಕ್ಕೂ ಕಾಯಿದೆ. ಪಾಪ ಹುಡುಗಿಗೆ ಹೊಟ್ಟೆ ತುಂಬ ಹಸ್ತೋಗ್ಬಿಟ್ಟಿದೆ. ತವಡೆ ಮೇಲೆ ಇಟ್ಕೊಂಡು ತಿಂತಿದ್ದಾಳೆ. ರೇಖಾ ಹೆವಿ ಹೊಟ್ಟೆ ಹಸ್ತಿದ್ಯಾ? ಹಾಂ, ನಿನ್ನೆಯಿಂದ ಏನು ತಿಂದಿಲ್ವಾ? ಸೆಟ್ ದೋಸೆನಾ? ಹುಡುಗರು ವೆರಿ ಬ್ಯಾಡ್. ನಮಗೆ ದೋಸೆನೇ ತಂದುಕೊಟ್ಟಿಲ್ಲ. ಅವ್ರು ಮೀಲ್ಸ್ ಮಾತ್ರ ತೊಗೊಂಡು ಕೂತ್ಕೊಂಡು. ನಾನು ಬ್ಲಾಗಲ್ಲಿ ಬೇರೆ ಹೇಳಿದೆ, ನಮ್ಮ ಹುಡುಗರು ನಮಗೋಸ್ಕರ ಊಟ ತೊಗೊಂಡ್ಬರ್ತಿದ್ದಾರೆ ಅಂತ. ಅದು ಊಟ ಅಲ್ಲ, ದೋಸೆ. ಅದಕ್ಕೆ ನಾನು ತೊಗೊಂಡ್ಬಂದ್ಕೊಂಡಿಲ್ಲ. ಏನಂದ್ರಿ ನೀವು? ಕೆಟ್ಟ ಜೋಕ್ ಮಾಡೋದ್ರೆ ಸೂರ್ಯ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ. ಕೆಟ್ಟ ಜೋಕ್ ಮಾಡೋಕ್ಕೆ ಪಲ್ಲವಿಗೋಸ್ಕರ ಕಂಟ್ರೋಲ್ ಮಾಡ್ತೀರಾ? ಸರಿ, ನೆಮ್ಮದಿಯಾಗಿ ಊಟ ಮಾಡಿ ಎಲ್ಲರೂ. ಊಟ ಎಲ್ಲ ಮುಗೀತು.
ನಮ್ಮದು ಸ್ಥಿತಿ ನೋಡಿ, ಎಷ್ಟು ಸ್ವೆಟ್ ಆಗಿದ್ದೀವಿ, ಎಷ್ಟು ಶೆಕೆ ಆಗಿದೆ, ಆಗ್ತಾನೇ ಇಲ್ಲ. ಇವಾಗ ಆ್ಯಕ್ಚುಲಿ ಟೆಂಪಲ್ಗೆ ಹೋಗಬೇಕು. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಟೆಂಪಲ್ಗೆ ಹೋಗಿ ಮೇ ಬಿ ನಮಗೆ ಗೊತ್ತಿರೋ ಥರ 7 ಡೋರ್ ಇರೋ ಪದ್ಮನಾಭ ದೇವಸ್ಥಾನ ಬಂದು ಇವತ್ತು ಏನೋ ಹಬ್ಬ ಇರೋ ಒಂದು ರೀಸನ್ಗೆ ನಾರ್ಮಲ್ ಪೀಪಲ್ನ ಒಳಗಡೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸಂಜೆ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಶಿವನ ಟೆಂಪಲ್ಗೆ ಹೋಗಿ ಕೈ ಮುಗಿಯೋಣ.